ಕೊಡವರು ಯಾರು? ಕೊಡವರು, ಕೊಡವರ ಮೂಲ ಇದೆಲ್ಲ ಬಹಳ ಹಿಂದಿನಿಂದ ಚರ್ಚೆಯಲ್ಲಿರುವಂತಹ ವಿಚಾರಗಳು. ಕೊಡವರು ಈ ನೆಲದವರು. ಕೊಡಿಮಲೆನಾಡು, ಕ್ರೋಡದೇಶ, ಬ್ರಹ್ಮದೇಶ, ಮತ್ಸ್ಯದೇಶ, ಕುಡುಮಲೆನಾಡು, ಕುಡುಗೂರು ನಾಡು, ಹೀಗೆಲ್ಲ ಬೇರೆ ಬೇರೆ ಕುಡಕ್ಕಂ, ಕುಡುಮಲೈನಾಟ್, ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಸಿಕೊಂಡಿದೆ ಕೊಡಗು ಹಿಂದಿನಿಂದಲೂ ಕೂಡ. ಈ ಕೊಡಗಿನ ಮೂಲ ನಿವಾಸಿಗಳು ಕೊಡವರು. ಬೇರೆ ಬೇರೆ ವಾದಗಳಿರಬಹುದು, ಅದು ಅವರವರ ಮೂಗಿನ ನೀರಕ್ಕೆ ಹೇಳ್ಕೊಂಡಿರುವಂತಹದ್ದು. ಯಾಕೆಂತ ಹೇಳಿದ್ರೆ ಕೊಡವರು ಈ ಮಣ್ಣಿನೊಡನೆ ನಿಕಟವಾಗಿ ಬೆರೆತಿರುವಂತಹವರು. ಮತ್ತು ನಮ್ಮ ಎಲ್ಲ ಆಚರಣೆಯನ್ನು, ಕೊಡವರ ಆಚರಣೆಯನ್ನು ನೀವು ಗಮನಿಸಿದರೆ ಅದು ನೆಲಮೂಲದಲ್ಲಿ ಹುಟ್ಟಿಕೊಂಡಿರುವಂತಹದ್ದು, ಈ ಪ್ರಕೃತಿಯೊಂದಿಗೆ ಹುಟ್ಟಿಕೊಂಡಿರುವಂಥದ್ದು. ಹಾಗಾಗಿ ಕೊಡಗೆ ಅವರ ಮೂಲ ನೆಲೆ ಮತ್ತು ವಿಭಿನ್ನವಾದ ವಿಶಿಷ್ಟವಾದ ಪ್ರಕೃತಿಯೊಂದಿಗೆ ನಿಕಟ ಸಂಪರ್ಕವನ್ನು ಹೊಂದಿರುವಂತಹ ವಿಶಿಷ್ಟ ಸಂಸ್ಕೃತಿಯ ಒಂದು ಜನಾಂಗ ಕೊಡವ ಜನಾಂಗ. ಮತ್ತು ಕೊಡವರಲ್ಲಿ ವಿಶೇಷವಾದಂತಹ ಮನೆಪದ ಅಥವಾ ಮನೆ ಹೆಸರುಗಳು, ಮನೆತನದ ಹೆಸರುಗಳಿವೆ. ಆ ಮನೆತನದ ಹೆಸರುಗಳಿಂದ ವ್ಯಕ್ತಿಯನ್ನು ಗುರುತಿಸುವಂತಹದ್ದು ಕೊಡವರಲ್ಲಿ ಇರುವಂತಹ ವಿಶೇಷವಾದ ಕ್ರಮ. ಹಾಗೆ ಅಂತ ಹೇಳಿ ಬೇರೆ ಜನಾಂಗಗಳಿಗೆ ಇಲ್ಲವೇ ಅಂತ ಹೇಳಿದರೆ ಅವರಲ್ಲೂ ಇದೆ. ಇಲ್ಲಿ ನಾವು ಮನೆತನದ ಹೆಸರನ್ನು ಗಮನಿಸಿದಾಗ ಅದು ಕೂಡ ಪ್ರಕೃತಿಯ ಬೇರೆ ಬೇರೆ ಅಂಶಗಳಿಗೆ ಸಂಬಂಧಪಟ್ಟದ್ದೇ ನೋಡ್ತೇವೆ. ಪ್ರಕೃತಿಯಲ್ಲಿರುವ ಒಂದೊಂದು ಅಂಶಗಳನ್ನು ಸೂಚಿಸುವಂತಹ ಮನೆ ಹೆಸರುಗಳೇ ನೋಡ್ತೇವೆ. ಉದಾಹರಣೆಗೆ ನನ್ನ ಮನೆ ಹೆಸರನ್ನೇ ಹೇಳ್ತೇನೆ, ಮುಲ್ಲೇಂಗಡ. ಇಲ್ಲಿ ಮುಲ್ಲೇಂಗಡ ಅಂತ ಹೇಳಿದರೆ ಮುಲ್ಲೆ ಪೂವು ಮುಲ್ಲೇಂಗಡ, ಮುಲ್ಲೆ ಕೊಡಿ ಮುಲ್ಲೇಂಗಡ ಅಂತ ಹೇಳಿ ಅದನ್ನು ವಿಭಾಗಿಸ್ತಾರೆ. ಏನು ಅಂತ ಹೇಳಿದರೆ ಮುಲ್ಲೆ ಅಂತ ಹೇಳಿದರೆ ಕಾಡು ಮಲ್ಲಿಗೆಯ ಹೂವು ಅಂತ ಅರ್ಥ. ಹಾಗಾಗಿ ಅದೇ ನಾನು ಹೇಳಿದೆ, ಪ್ರಕೃತಿಯ ಯಾವುದಾದ್ರೂ ಒಂದು ಅಂಶವನ್ನು ಸೂಚಿಸುವಂತೆ ಮನೆ ಹೆಸರುಗಳು ಇರುತ್ತವೆ. ಮುಲ್ಲೇಂಗಡ, ಚೆಕ್ಕೆರ, ಮಾಂಗೆರ, ಹೀಗೆ ಅಂದರೆ ಇದೆಲ್ಲ ಪ್ರಕೃತಿಯ ಒಂದೊಂದು ಅಂಶವನ್ನು ಹೇಳುವಂಥದ್ದು ಮತ್ತು ಈ ಸಂಸ್ಕೃತಿಯಲ್ಲಿರುವಂತಹ ಕೆಲವು ಅಂಶಗಳನ್ನು ಕೂಡ ಇಟ್ಕೊಂಡು ಹೇಳುವಂತಹದ್ದು. ಚೆಪ್ಪುಡಿರ, ಚೆಪ್ಪು ಅಂತ ಹೇಳಿದರೆ ಹಣವನ್ನು, ಆಭರಣವನ್ನು ಇಡುವಂತಹ ಒಂದು ಪೆಟ್ಟಿಗೆ. ಹಾಗಾಗಿ ಅದು ಇರುವವರು ಚೆಪ್ಪುಡಿರ ಅಂತ ಹೇಳುವಂಥದ್ದು. ಹೀಗೆ ಬೇರೆ 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 ಮನೆ ಹೆಸರುಗಳು ಈ ಹಿನ್ನೆಲೆಯಲ್ಲಿ ಹುಟ್ಟಿಕೊಂಡಿದೆ ಅಂತ ಹೇಳಿ ಹಿರಿಯರಿಂದ ಮತ್ತು ಐತಿಹ್ಯಗಳಿಂದ ನಾವು ತಿಳ್ಕೊಂಡಿರುವಂತಹದ್ದು. ಬಾಳೆ ಬೇಂಗುವ ಅಥವಾ ಬಾಳೆ ಬಿರುದು, ಹೀಗೆಲ್ಲ ಬಾಳೆ ಬೇಂಗುವ ಪದ್ಧತಿಯನ್ನು ಹೇಳ್ತಾರೆ. ಕೊಡವ ಮದುವೆಗಳಲ್ಲಿ ಗಮನಿಸಿರಬಹುದು, ಬಾಳೆಯ ಕಾಂಡಗಳನ್ನಿಟ್ಟು ಅದರ ಮೇಲೆ ಹೂವನ್ನು ಇಟ್ಟು ನಂತರ ಬಾಳೆ ಬೇಂಗುವ ಪದ್ಧತಿಯನ್ನು ಮಾಡುವಂತಹದ್ದು. ಒಂದು ರೀತಿಯಲ್ಲಿ ಅದನ್ನು ಬಾಳೆ ಬಿರುದು ಅಂತ ಕೂಡ, ಅದೊಂದು ಗೌರವ ಸೂಚಕವಾಗಿ ಕೂಡ ನಡೆಸುವಂತಹದ್ದು ಇದೆ. ಅದರ ಜೊತೆಯಲ್ಲಿ ಶಕ್ತಿ ಸಾಮರ್ಥ್ಯದ ಪ್ರದರ್ಶನದ ರೀತಿಯಾಗಿ ಕೂಡ ಈ ಬಾಳೆ ಬೇಂಗುವ ಪದ್ಧತಿಯನ್ನು ಮಾಡಲಾಗುತ್ತೆ. ಹಿಂದೆ ಎಲ್ಲ ಮದುವೆಗೆ ಬಂದಂತಹ ಹುಡುಗ ತನಗೆ ಬೇಕಾದಂತಹ ಹುಡುಗಿಯನ್ನು ಅರಸಿ ಹೋಗುವಂತಹ ಪದ್ಧತಿ ಇತ್ತು ಅಂತ ಹೇಳಿ ಹಿರಿಯರು ಹೇಳಿದ್ದನ್ನು ಕೇಳಿದ್ದೇನೆ. ಹೀಗೆ ಹೋಗುವಾಗ ಆತನಿಗೆ ಇಷ್ಟವಾದ ಹೆಣ್ಣು ಮಗಳನ್ನು ಮದುವೆಯಾಗುವಂತಹ ಸ್ವಾತಂತ್ರ್ಯ ಅವನಿಗೆ ಇತ್ತು. ಆತ ಹೋಗಿ ಕೇಳ್ತಾ ಇದ್ದ. ಆಗ ಶತ್ರುಗಳು ದಾರಿ ದಾರಿಯಲ್ಲಿ ಎದುರಾಗ್ತಾ ಇದ್ರು. ಅವರನ್ನೆಲ್ಲ ಎಲ್ಲ ಶತ್ರುಗಳನ್ನು ನೀಗಿಸಿ ಮುಂದೆ ಹೋಗಿ ಆ ಹೆಣ್ಣು ಮಗಳನ್ನು ಆತ ಮದುವೆಯಾಗ್ತಾ ಇದ್ದ. ಹಾಗಾಗಿ ಶತ್ರುಗಳನ್ನು ಸಂಹರಿಸಿ ತನಗೆ ಬೇಕಾದಂತಹ ವಧುವನ್ನು ಮದುವೆಯಾಗ್ತಿದ್ದ ಅನ್ನುವಂತಹ ಸಂಕೇತವಾಗಿ ಕೂಡ ಈ ಬಾಳೆ ಬಿರುದನ್ನು, ಯಾಕೆಂತ ಹೇಳಿದ್ರೆ ಬಾಳೆಯ ಕಾಂಡವನ್ನು ಒಡಿಕತ್ತಿ ಅನ್ನುವಂತಹ ಸಾಂಪ್ರದಾಯಿಕ ಆಯುಧವನ್ನು ಹಿಡ್ಕೊಂಡು ಕತ್ತರಿಸುವಂತಹ ಪದ್ಧತಿ ಇರೋದ್ರಿಂದ ಇದನ್ನು ಶೌರ್ಯ ಪರಂಪರೆಯ ಪ್ರತೀಕವಾಗಿ ಈ ಆಚರಣೆಯನ್ನು ಮಾಡ್ತಾರೆ ಅನ್ನೋದು ಇದರ ಹಿಂದಿರುವಂತಹ ನಂಬಿಕೆ. ಕೊಡವ ಜನಪದದಲ್ಲಿ ಒಂದು ಮಾತಿದೆ, ಬೈಂಬಾಮೆ ಅಥವಾ ಬಂಬಕೇಳಿ. ಇಂತಹ ಮಾತುಗಳು ಸಾಮಾನ್ಯವಾಗಿ ಕೊಡವ ಜನಪದದಲ್ಲಿ, ನಮ್ಮ ಆಡು ಭಾಷೆಯಲ್ಲಿ ಕೂಡ ಇಂಥದ್ದು ಬರುವಂಥದ್ದು. ಬಂಬ, ಇಂತಹ ಶಬ್ದಗಳು ಬರ್ತವೆ. ಇದೇನು ಅಂತ ಹೇಳಿದರೆ, ಬಂಬ ಅಂತ ಹೇಳಿದರೆ ವೀರ ಅಂತ ಅರ್ಥ. ಬೈಂಬಾಮೆ ಅಂದರೆ ವೀರತನ, ಬಂಬಕೇಳಿ ವೀರಕೀರ್ತಿ. ಈ ರೀತಿ ಶೌರ್ಯ ಪರಂಪರೆಯನ್ನು ಹೊಂದಿರುವವರು ಕೊಡವ ಜನಾಂಗದವರು. ಆ ಶೌರ್ಯ ಪರಂಪರೆಯ ಪ್ರತೀಕವಾಗಿ ಈ ಎಲ್ಲ ಆಯುಧಗಳು ನಮಗೆ ಕಾಣಿಸಿಕೊಳ್ಳುತ್ತದೆ. ನಮ್ಮ ಪೀಚೆ ಕತ್ತಿ ಇರಬಹುದು,
ಅದು ನೋಡಲಿಕ್ಕೆ ಬಹಳ ಸುಂದರವಾಗಿ ಕಂಡ್ರು ಅದರೊಳಗೆ ಆಯುಧ ಇದೆ, ಕತ್ತಿ ಇದೆ, ಸಣ್ಣ ಕತ್ತಿ ಇದೆ. ಅದರ ಹಿಡಿಯನ್ನು ಹಿಡಿದು ಹೊರಗೆ ಎಳೆದಾಗ ಅಲ್ಲಿ ಕತ್ತಿ ಕಾಣಿಸ್ಕೊಳ್ತದೆ. ಹಾಗೆ ತೊಡಂಗ್ ಹಿಂದೆ ಒಡಿಕತ್ತಿಯನ್ನು ಹಾಕಿರ್ತಾರೆ. ಅದು ಕೂಡ ಶೌರ್ಯ ಪರಂಪರೆಯ ಪ್ರತೀಕವಾಗಿ ಇರುವಂತಹ ಆಯುಧ. ಹಾಗೆ ಗೆಜ್ಜೆ ತಂಡು ಆ ಒಕ್ಕದ ಹಿರಿಯನ ಶಕ್ತಿಯನ್ನೆಲ್ಲ ಕೂಡ ಅದರಲ್ಲಿ ಆವಾಹಿಸಿರುವ ಹಾಗೆ, ಪ್ರತಿಷ್ಠಾಪಿಸಿ ಇರುವ ಹಾಗೆ ಅದರ ಸಂಕೇತವಾಗಿರುವಂತಹ ತಂಡು ಇರಬಹುದು. ಇದೆಲ್ಲವೂ ಕೂಡ ಕೊಡವರ ವೀರ ಪರಂಪರೆಯ ಗುರುತಾಗಿ ಕಾಣಿಸಿಕೊಳ್ಳುವಂತಹ ಸಂಕೇತಗಳಾಗಿ ಕಾಣಿಸಿಕೊಳ್ಳುವಂತಹದ್ದು. ಹಾಗಾಗಿ ಆ ವೀರತನದ ಪ್ರತೀಕವಾಗಿ ಈ ಎಲ್ಲ ಆಭರಣಗಳನ್ನು ಕೂಡ ಅಲ್ಲಿ ಕೊಡವ ಮದುಮಗ ಅದನ್ನು ಧರಿಸ್ತಾನೆ. ನೀರಡುಪ ಪದ್ಧತಿ ಏನಿದೆ ಇದನ್ನು ಈಗ ಗಂಗೆ ಪೂಜೆ ಅಂತ ಹೇಳಿ ಮಾಡಿಕೊಂಡಿದ್ದಾರೆ. ಹಿಂದೆ ಎಲ್ಲ ಹೇಳ್ತಾ ಇದ್ದದ್ದು ಚಾಣ ನೀರಡುಪು, ಚಾಣ ನೀರು ಕೈಪ್, ಈ ರೀತಿ ಹೇಳ್ತಾ ಇದ್ರು. ಈಗಾಗಲೇ ಹೇಳಿದ್ದೇನೆ, ಕೊಡವರೆಲ್ಲರೂ ಕೂಡ ಈ ಪ್ರಕೃತಿಯೊಂದಿಗೆ ಒಂದಾಗಿ ಬೆರೆತವರು. ಈ ಪ್ರಕೃತಿಯೊಂದಿಗೆ ಬೆಳೆಯುತ್ತಾ ಇಲ್ಲಿ ಮೂಲತಃ ಅವರ ವೃತ್ತಿ ಕೃಷಿ. ಭೂಮಿ ತಾಯಿಯೊಂದಿಗೆ ನಿಕಟ ಒಡನಾಟ ಇದ್ದದ್ರಿಂದ ಮದುವೆಯಾದಂತಹ ಹೆಣ್ಣು ಮಗಳಿಗೆ ತಾನು ಮದುವೆಯಾದ ಮನೆಯ ಭೂಮಿಯ ಪರಿಚಯ ಇರಬೇಕು, ಎಲ್ಲ ಕೂಡ ಆಕೆಗೆ ಗೊತ್ತಿರಬೇಕು ಅನ್ನುವ ಕಾರಣಕ್ಕೆ ಮದುಮಗಳು ಗದ್ದೆಗೆ ಹೋಗಿ ಒಂದು ಬುಟ್ಟಿಯಲ್ಲಿ ಸಗಣಿಯನ್ನು ತೆಗೆದುಕೊಂಡು ಮೊದಲು ಹೋಗಿ ಗದ್ದೆಗೆ ಹಾಕಿ ನಂತರ ಬರುವಾಗ, ಗದ್ದೆಯ ಸಮೀಪದಲ್ಲಿಯೇ ಬಾವಿ ಇರ್ತಾ ಇತ್ತು ಹಿಂದಿನ ಕಾಲಕ್ಕೆ ಹೋಗಬೇಕಾಗತ್ತೆ. ಈಗೆಲ್ಲ ಮನೆಯೊಳಗೆ ನೀರಿದೆ, ಆದರೆ ಹಿಂದೆ ಗದ್ದೆಯ ಸಮೀಪ ಇರ್ತಾ ಇತ್ತು ಬಾವಿ. ಆ ಸಗಣಿಯನ್ನು ಬುಟ್ಟಿಯಲ್ಲಿ ಹೊತ್ಕೊಂಡು ಹೋಗಿ ಹಾಕಿ ನಂತರ ಹಿಂತಿರುಗಿ ಬರುವಾಗ ಆ ಬಾವಿಯಿಂದ ನೀರನ್ನು ಸೇದಿ ಅದಕ್ಕೆ ನೀರಿಗೆ ಗೌರವ ಸಲ್ಲಿಸಿ ನೀರನ್ನು ಸೇದಿ ಆ ನೀರನ್ನು ಹೊತ್ಕೊಂಡು ಆಕೆ ಬರ್ತಾ ಇದ್ಲು. ಹಾಗೆ ಹೊತ್ಕೊಂಡು ಬರುವಾಗ ಮೆಲ್ಲೆ ಹೆಜ್ಜೆ ಹಾಕ್ತಾ ಬರ್ತಾ ಇದ್ಲು. ಆಕೆಯನ್ನು ಸಂಭ್ರಮದಿಂದ ಸ್ವಾಗತಿಸಿ ಮನೆಗೆ ಕರ್ಕೊಳ್ತಾ ಇದ್ರು. ಆಗ ಮೈದುನರು ಈ ಮಕ್ಕಳೆಲ್ಲ ಸೇರಿಕೊಂಡು ಅದರ ಹಿನ್ನೆಲೆಯಾಗಿ ಕೊಂಬು ಕೊಟ್ಟು ವಾಲಗ ಇರ್ತಾ ಇತ್ತು. ಅದಕ್ಕೆ ಸರಿಯಾಗಿ ಹೆಜ್ಜೆ ಹಾಕ್ತಾ ಅದಕ್ಕೆ ಸರಿಯಾಗಿ ಕೊಡವ ವಾಲಗ ತಾಟನ್ನು ಆಡ್ತಾ ಆಕೆಯನ್ನು ಮನೆಗೆ ಬರಮಾಡಿಕೊಳ್ತಾ ಇದ್ರು. ಇದು ಅದರ ವಿಶೇಷತೆ. ಈ ಮಂಗಳ ವಾದ್ಯಗಳ ಬಳಕೆ ಬೇರೆ ಬೇರೆ ಸಂಸ್ಕೃತಿಯಲ್ಲೂ ಕೂಡ ಇದೆ. ಬೇರೆ ಬೇರೆ ಜನಾಂಗದ ಮದುವೆಗಳಲ್ಲಿ ಕೂಡ ಇದೆ ಮಂಗಳವಾದ್ಯಗಳನ್ನು ಬಳಸುವಂತಹದ್ದು. ಹಾಗೆ ದೇವರ ಪೂಜೆಯಲ್ಲಿ ಆರತಿಯ ಸಂದರ್ಭದಲ್ಲಿ ಕೂಡ ವಾದ್ಯಗಳನ್ನು ಬಳಸುವಂತಹ ಪದ್ಧತಿ ಇದೆ. ಹಾಗೆಯೇ ಕೊಡವ ಜನಾಂಗದಲ್ಲಿ ಕೂಡ ಈ ವಾದ್ಯಗಳನ್ನು ಬಳಕೆ ಮಾಡುವಂತಹದ್ದು ಬಂದಿರಬಹುದು. ಅದನ್ನು ನುಡಿಸುವಂತಹ ಸಮುದಾಯ ಬೇರೆಯವರು ನುಡಿಸ್ತಾರೆ. ಅದನ್ನು ಅಲ್ಲಿ ಮೋರಿ ಬರುತ್ತದೆ, ಶ್ರುತಿ ಬರುತ್ತದೆ, ತಾಳ ಬರುತ್ತದೆ, ದೋಳು ಇದೆಲ್ಲವೂ ಕೂಡ ಅಲ್ಲಿ ಇರುತ್ತದೆ, ಕೊಂಬು, ಹೀಗೆ ಈ ಎಲ್ಲ ವಾದ್ಯಗಳು ಕೂಡ ಅಲ್ಲಿ ಇರುತ್ತದೆ. ಒಂದು ರೀತಿಯಲ್ಲಿ ಮದುವೆ ಅನ್ನೋದು ಸಂಭ್ರಮದ ವಾತಾವರಣ. ಅದಕ್ಕೆ ಪೂರಕವಾಗಿ ಸಂಭ್ರಮಿಸುವಂತಹ ಒಂದು ರೀತಿಯಾಗಿ ವಾಲಕತಾಟ ಬಳಕೆಗೆ ಬಂದಿರಬಹುದು. ಈಗ ಅದು ಏನಾಗಿದೆ ಅಂತ ಹೇಳಿದರೆ ಅದಕ್ಕೆ ಬೇರೆ ಬೇರೆ ರೀತಿ ಶೈಲಿಯ ಪರಿಕರಗಳು ಸೇರಿಕೊಂಡಿವೆ. ವಾದ್ಯ ಪರಿಕರಗಳು, ಡ್ರಮ್ನಂತಹ ದೊಡ್ಡ ದೊಡ್ಡ ಡ್ರಮ್ಗಳನ್ನು ಸೇರಿಸ್ಕೊಂಡು ಕೂಡ ವಾಲಗವನ್ನು ನಾವು ಇವತ್ತು ನೋಡಬಹುದು. ಅದೆಲ್ಲ ಕೂಡ ಸೇರಿಕೊಂಡಿದೆ. ಯಾಕೆಂತ ಹೇಳಿದ್ರೆ ಬದಲಾವಣೆ ಜಗದ ನಿಯಮ. ಆದರೆ ಮೂಲದಲ್ಲಿ ಇದು ಯಾವುದು, ಈ ಡ್ರಮ್ನ ಬಳಕೆ ಯಾವುದು ಕೂಡ ಇರಲಿಲ್ಲ. ತಾಳ ಇತ್ತು, ಗೆಜ್ಜೆಗೆ ಬದಲಾಗಿ ತಾಳ ಇರ್ತಾ ಇತ್ತು, ಇದೆಲ್ಲ ಇತ್ತು. ಒಂದು ರೀತಿಯಲ್ಲಿ ಮನುಷ್ಯನಿಗೆ ಸಂಭ್ರಮ ಪಡಲಿಕ್ಕೆ, ಸಂತೋಷವನ್ನು ಸಂಭ್ರಮಿಸ್ಲಿಕ್ಕಾಗಿ ಇದೆಲ್ಲ ಬೇಕಾಗಿತ್ತು. ಅದರ ಹಿನ್ನೆಲೆಯಲ್ಲಿ ವಾಲಗ ಹುಟ್ಕೊಂಡಿರುತ್ತೆ. ಆದರೆ ಈ ವಾಲಗಕ್ಕೆ ಸರಿಯಾಗಿ ಕುಣಿತ ಏನಿದೆಯಲ್ಲ ಅದಕ್ಕೆಲ್ಲ ಕೂಡ ಇಂತಹ ವಾಲಗಕ್ಕೆ ಹೀಗೆ ಕುಣಿತ ಇದೆ ಅನ್ನೋದನ್ನು ನಮ್ಮ ಹಿರಿಯರು ಹಿಂದೆ ಕೂಡ ಅದನ್ನು ನರ್ತಿಸಿ ಮಾಡಿ ತೋರಿಸ್ಕೊಟ್ಟಿದ್ದಾರೆ. ಅಲ್ಲಿ ವಾಲಗಕಾರ ಒಂದು ನುಡಿಸ್ತಾ ಇದ್ದಾನೆ ಅಂತ ಹೇಳುವಾಗೆ ಅದಕ್ಕೆ ಸರಿಯಾಗಿ ನೃತ್ಯ ಗೊತ್ತಿರುವವರು ಸರಿಯಾಗಿ ಕುಣಿತಾರೆ. ಆದರೆ ಈಗಿನ ಮಕ್ಕಳು ಕುಣಿತಾ ಇರುವಂತಹ ನೃತ್ಯ ನಿಜವಾದ ವಾಲಗ ನೃತ್ಯ ಅಲ್ಲವೇ ಅಲ್ಲ. ಅದೆಲ್ಲ ಕೂಡ ಒಂದು ರೀತಿಯಲ್ಲಿ ಆಧುನೀಕರಣಗೊಂಡಿದೆ. ಅದೇ ನಮ್ಮ ಹಿರಿಯರು ಮಾಡ್ತಾ ಇದ್ದಂಥದ್ದು ಅಂದರೆ ಕೊಟ್ಟಕ್ಕೆ ಸರಿ ಕಾಟ್ ಅಂತ, ಅಂದರೆ ಆ ಹೊಡೆತಕ್ಕೆ ಸರಿಯಾದಂತಹ ಹೆಜ್ಜೆ ಇರ್ತಾ ಇತ್ತು.
ಆ ರೀತಿ ಇವತ್ತು ಹಲವು ಬದಲಾವಣೆಗಳಾಗಿವೆ. ಅದರ ಹಿನ್ನೆಲೆಯಲ್ಲಿ ವಾಲಗತಾಟನ್ನು, ಸಾಂಪ್ರದಾಯಿಕ ವಾಲಗತಾಟನ್ನು ಉಳಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಇವತ್ತು ಹಲವು ಪ್ರಯತ್ನಗಳು ನಡೀತಾ ಇದೆ. ಅದರ ಒಂದು ಪ್ರಯತ್ನವಾಗಿ ತೂಕುಬೆಳಕು ಕಲೆ ಕ್ರೀಡೆ ಸಾಹಿತ್ಯ ಅಕಾಡೆಮಿಯವರು ವಾರ್ಷಿಕವಾಗಿ ಕೊಡವ ವಾಲಗತಾಟ ನಮ್ಮೆ ಅಂತ ಹೇಳಿ ಪ್ರತಿ ವರ್ಷ ಕೂಡ ಎಲ್ಲ ವಿಭಾಗದ ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ಕೂಡ ಬೇರೆ ಬೇರೆ ವಿಭಾಗಗಳಲ್ಲಿ ಅದನ್ನು ಸ್ಪರ್ಧೆಯ ರೂಪದಲ್ಲಿ ಮಾಡಿ ಸಾಂಪ್ರದಾಯಿಕ ವಾಲಗತಾಟನ್ನು ಬೆಳೆಸುವಂತಹ ಪ್ರಯತ್ನವನ್ನು ಕೂಡ ಮಾಡ್ತಾ ಇರುವಂತಹದ್ದು. ಈ ನಿಟ್ಟಿನಲ್ಲಿ ನಾವು ಅದನ್ನು ಸ್ಮರಿಸ್ಕೊಳ್ಬೇಕಾಗಿದೆ. ಕೊಡವ ವೈವಾಹಿಕ ಪದ್ಧತಿಯಲ್ಲಿ ಸಾಮಾನ್ಯ ಬೇರೆ ಬೇರೆ ಜನಾಂಗಗಳಲ್ಲಿ ಪ್ರಚಲಿತವಿರುವಂತಹ ಮಾಂಗಲ್ಯ ಧಾರಣೆ ಇಲ್ಲ. ಅದರ ಬದಲಾಗಿ ಪತ್ತಾಕ್, ಹೆತ್ತ ತಾಯಿ ಕಟ್ತಾಳೆ ಅನ್ನೋದ್ರ ಬಗ್ಗೆ ಬಹಳ ದೊಡ್ಡ ಚರ್ಚೆ ಮತ್ತು ಪ್ರಶ್ನೆಗಳು ಈ ಸಂಸ್ಕೃತಿಯನ್ನು ಬಹಳ ಹತ್ತಿರವಾಗಿ ನೋಡಿದವರಲ್ಲಿ ಎಲ್ಲರಲ್ಲಿ ಕೂಡ ಬರುವಂತಹದ್ದು. ಇಲ್ಲಿ ಕೊಡವ ಜನಾಂಗ ವಿಶೇಷ ಸಂಸ್ಕೃತಿಯನ್ನು, ಸಂಪ್ರದಾಯವನ್ನು ರೂಢಿಸಿಕೊಂಡಿರುವಂತಹ ಜನಾಂಗ ಮತ್ತು ಈ ಪ್ರಕೃತಿಯಲ್ಲಿ ಒಂದಾಗಿ ಬೆಳೆದಿರುವಂತಹ ಜನಾಂಗ. ಇಲ್ಲಿಯ ಕೊಡಗಿನ ವಾತಾವರಣವನ್ನೇ ನೋಡಿದರೆ, ಈಗಿನ ಕೊಡಗನ್ನು ಹೇಳ್ತಾ ಇಲ್ಲ, ಹಿಂದಿನ ಕೊಡಗನ್ನು ನೋಡಿದರೆ ಇಲ್ಲಿಯ ವಾತಾವರಣದೊಂದಿಗೆ ಪೂರಕವಾಗಿ ಬೆಳೆದು ಬಂದಂತಹ ಸಂಸ್ಕೃತಿ ಕೊಡವ ಸಂಸ್ಕೃತಿ. ಹಾಗಾಗಿ ವಿಭಿನ್ನ ರೀತಿಯ ಆಚರಣೆಗಳನ್ನು, ಸಂಪ್ರದಾಯವನ್ನು ನಾವಿಲ್ಲಿ ಕಾಣಬಹುದು. ಹಾಗಾಗಿ ಇಲ್ಲಿ ವಿವಾಹದ ಸಂದರ್ಭದಲ್ಲಿ ಮದುಮಗಳಿಗೆ ತಾಯಿ ಪತ್ತಾಕ್ ಅನ್ನುವಂತಹ ಪವಿತ್ರವಾದಂತಹ ಒಂದು ಆಭರಣವನ್ನು ಕಟ್ತಾಳೆ. ಇದು ಮದುವೆಯ ಸಂದರ್ಭದಲ್ಲಿ ಮಾತ್ರ ಮದುಮಗಳು ಧರಿಸುವಂತಹ ಆಭರಣ. ನಂತರದಲ್ಲಿ ಆಕೆ ಅದನ್ನು ಪ್ರತಿನಿತ್ಯ ಧರಿಸುವಂತಹದ್ದು, ಅದಕ್ಕಿಂತ ಮುಂಚಿತವಾಗಿ ಧರಿಸುವ ಹಾಗೆ ಇಲ್ಲ. ಇಲ್ಲಿ ನೀವು ನೋಡಬಹುದು, ಪತ್ತಾಕ್ನಲ್ಲಿ ಅದರ ಹಿಂಭಾಗದಲ್ಲಿ ಕರಿಮಣಿ ಇರುತ್ತದೆ, ನಂತರದಲ್ಲಿ ಹವಳ ಮತ್ತು ಚಿನ್ನದ ಗುಂಡುಗಳಿರ್ತವೆ. ಅದರ ಮಧ್ಯಭಾಗದಲ್ಲಿ ಸೂರ್ಯನನ್ನು ಪ್ರತಿನಿಧಿಸುವಂತಹ ಆಕಾರದಲ್ಲಿ ಮತ್ತು ಅದರ ಬಿಲ್ಲೆಯ ಮೇಲ್ಭಾಗದಲ್ಲಿ ನಾಗನ ಹೆಡೆಯನ್ನು, ಸರ್ಪದ ಹೆಡೆಯನ್ನು ಹೋಲುವ ಆಕಾರ ಮತ್ತು ಅದರ ಎರಡು ಭಾಗದಲ್ಲಿ ಅದರ ಕಣ್ಣಿನ ಭಾಗ ಅಂತ ಹೇಳಿ ಎರಡು ಕೆಂಪು ಹರಳುಗಳಿರುತ್ತವೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಲಕ್ಷ್ಮಿಯ ಒಂದು ಚಿತ್ರಣವನ್ನು ಕೂಡ ಕಾಣ್ತೇವೆ. ಇದನ್ನು ಚಿಯೋದಿ ಅಂತ ಹೇಳುವಂತಹದ್ದು, ಚಿಯೋದಿಯ ರೂಪ ಅಂತ ಹೇಳಿ. ಇದಿಷ್ಟು ಪತ್ತಾಕನ ಮೇಲ್ನೋಟಕ್ಕಿರುವಂತಹ ಲಕ್ಷಣಗಳು. ಇಲ್ಲಿರುವಂತಹ ಹವಳ ಇರಬಹುದು, ಈ ಪ್ರಕೃತಿಯ ಭಾಗ ಅದು. ಅಲ್ಲಿ ಕಾಣುವಂತಹ ಸೂರ್ಯನನ್ನು ಹೋಲುವಂತಹ ಮಧ್ಯಭಾಗದಲ್ಲಿರುವಂತಹ ಆಕಾರ ಏನಿದೆ ಅದು ಸೂರ್ಯನನ್ನು ಹೋಲುವಂತಹದ್ದು. ಯಾಕೆಂತ ಹೇಳಿದರೆ ಕೊಡವರೆಲ್ಲರೂ ಕೂಡ ಪ್ರಕೃತಿಯ ಆರಾಧಕರು. ಇಲ್ಲಿ ಪ್ರಕೃತಿಯ ಪ್ರತಿಯೊಂದು ಅಂಶದಲ್ಲಿ ದೈವವನ್ನು ಕಾಣುವಂತಹದ್ದು ಮತ್ತು ಈ ಪ್ರಕೃತಿಯಲ್ಲಿರುವ ಎಲ್ಲ ಅಂಶಗಳಲ್ಲಿ ದೈವತ್ವವನ್ನು ಕಾಣೋದ್ರಿಂದ ಬಿಲ್ಲೆಯ ಮೇಲ್ಭಾಗದಲ್ಲಿರುವಂತಹ ನಾಗನ ಹೆಡೆ ಏನಿದೆ, ಸರ್ಪದ ಜಡೆ ಏನಿದೆ, ಅದು ನಾಗನನ್ನು ಅಥವಾ ನಾಥನನ್ನು ಪ್ರತಿನಿಧಿಸುವಂತಹದ್ದು. ಕೊಡವ ಪತ್ತಾಕನ್ನು ಹೆಣ್ಣುಮಗಳು ಧರಿಸುವ ಹಿಂದೆ ಹಲವು ಐತಿಹ್ಯಗಳು, ಜನಪದ ಕಥೆಗಳು ಕೂಡ ಇದೆ. ಇದರ ಹಿನ್ನೆಲೆಯಲ್ಲಿ ನಾವು ನೋಡೋದಾದರೆ ಕಲಕೆರೆ ಮಾದೇವಿ ಅನ್ನುವಂತಹ ಒಂದು ಜನಪದ ಕತೆ, ಅದು ಹಾಡಿನ ರೂಪದಲ್ಲಿದೆ. ಪಟ್ಟೋಲೆ ಪಳಮೆ ಕೃತಿಯಲ್ಲಿ ನಡಿಕೇರಿ ಅಂಡ ಚಿನ್ನಪ್ಪನವರು ಬರೆದಂತಹ ಭಾರತದ ಆದ್ಯ ಜನಪದ ಕೃತಿ ಅಂತ ಹೇಳಿ ಅದನ್ನು ಕರೀತಾರೆ. ಅಲ್ಲಿ ಆ ಕಲಕೆರೆ ಮಾದೇವಿಗೆ ರಕ್ಷಣೆಯ ರೂಪದಲ್ಲಿ ನಿಲ್ಲುವಂತಹ ನಾಗ ಏನಿದ್ದಾನೆ, ಆತನ ಪ್ರತಿರೂಪವಾಗಿ ಈ ನಾಗಜಡೆಯನ್ನು ಅದರ ಮೇಲೆ ಇರಿಸಿರುವಂತಹದ್ದು ಮತ್ತು ಸೂರ್ಯನ ಪ್ರತೀಕವಾಗಿ ಆ ಬಿಲ್ಲೆಯಲ್ಲಿ, ಸೂರ್ಯನ ಪ್ರತೀಕವಾಗಿ ಆ ಬಿಲ್ಲೆಯನ್ನು ನೋಡ್ತೇವೆ ಮತ್ತು ಚಿನ್ನ ಮತ್ತು ಹವಳದ ಗುಂಡುಗಳು ಈ ಪ್ರಕೃತಿಯ ಒಂದು ಭಾಗವಾಗಿ ಇರುವಂತೆ ನಾವು ಕಾಣ್ತೇವೆ. ಮತ್ತು ಅದರ ಹಿಂದೆ ಕರಿಮಣಿಯನ್ನು ಕಾಣ್ತೇವೆ. ಮೂಲತಃ ಈ ಗುಡ್ಡಗಾಡು ಪ್ರದೇಶದಲ್ಲಿ ಮತ್ತು ಬುಡಕಟ್ಟು ಸಂಸ್ಕೃತಿಯನ್ನು ರೂಢಿಸಿಕೊಂಡಿರೋದ್ರಿಂದ ಮತ್ತು ಇಲ್ಲಿ ತಾಯಿ ಬಹಳ ಮುಖ್ಯ ಪಾತ್ರವನ್ನು ವಹಿಸೋದ್ರಿಂದ, ಮಾತೃ ಪ್ರಾಧಾನ್ಯತೆ ಹೆಚ್ಚು ಇರೋದ್ರಿಂದ ಇಲ್ಲಿ
ತಾಯಿ ತನ್ನ ಮಗಳಿಗೆ ಪತ್ತಾಕನ್ನು ಕಟ್ಟುವಂತಹ ಸಂಪ್ರದಾಯವನ್ನು ನಾವು ಕಾಣಬಹುದು. ಪತ್ತು ಹಕ್ಕು ತನ್ನ ತಾಯಿ ಎಲ್ಲ ರೀತಿಯ ತಾಯಿ ಹೇಗೆ ಆ ಮನೆಯಲ್ಲಿ ಎಲ್ಲವನ್ನೂ ಜವಾಬ್ದಾರಿಯುತವಾಗಿ ನಡೆಸಿ ಆ ಸಂಸಾರವನ್ನು ನಡೆಸಿದ್ದಾಳೋ ಅದೇ ರೀತಿ ತನ್ನ ಮಗಳೂ ಕೂಡ ನಡೆಸಬೇಕು ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಪ್ರಾರ್ಥಿಸಿಕೊಂಡು ಅದನ್ನು ತನ್ನ ಹಣೆಗೆ ಮತ್ತು ತನ್ನ ಮಗಳ ಹಣೆಗೆ 3 ಸಾರಿ ಮುಟ್ಟಿಸಿ ಆ ಮಗಳಿಗೆ ಹಾಕುವಂಥದ್ದನ್ನು ಕಾಣಬಹುದು.